ಇರಲಿ ಅಂತ ನಾನು ಯೂಟ್ಯೂಬರ್. ಹೌದಾ? ಯೂಟ್ಯೂಬ್ಗೆ ಹಾಕ್ತೇನೆ, ನೀವು ನೋಡ್ರಿ. ಆನಂದ ಯೂಟ್ಯೂಬ್ನಲ್ಲಿ ಟಿ ವಿಯಲ್ಲೂ ಬರ್ತದೆ. ಎ ಅಂದರೆ ಎ ಕ್ಯಾಪಿಟಲ್ ಹೊಡಿಬೇಕು, ANAND, ಡಿ ಆದಮೇಲೆ ಸ್ಪೇಸ್ ಇಲ್ಲ, ಹಂಗೆ ಆರ್ ಕ್ಯಾಪಿಟಲ್ ರೇಖೆಗಳು, REKHEGALU ಹೊಡೀರಿ ಬರ್ತದೆ. ನಾ ಭಾಳ ಮಟ್ಟಕ್ಕೆ ನಿರಂಜನ ಪುರಿ ಭಟ್ಟೆಗೇನೆ ಕುರುಬು ಸಂಸ್ಥಾನ ಮಾಡಿದರೆ. ಈ ದಿನ ನಾನು ಪವಿತ್ರ ಚಿತ್ರದುರ್ಗದಲ್ಲಿರುವ ಪವಿತ್ರ ಮತ್ತು ಪ್ರಾಚೀನ ಮುರುಘಾ ಮಠಕ್ಕೆ ಭೇಟಿ ಮಾಡಿದ್ದು. ಅಲ್ಲಿನ ಮೇಲ್ವಿಚಾರಕರಾದಂಥ ಪ್ರಭು ಅವರನ್ನ ಭೇಟಿ ಮಾಡಿದೆ. ನಾನು ನಿಜವಾಗಿಯೂ ಇಂದು ಬಸವ ಪ್ರಭುಗಳ ದರ್ಶನವನ್ನು ಅವ್ರನ್ನ ಭೇಟಿ ಮಾಡಿಕೊಂಡೇ ಹೋಗಬೇಕೆಂದು ಕಾಯುತ್ತಿದ್ದೇನೆ. ಇಲ್ಲ ಅಂದರೆ ನಾನು ಮುರುಗೇಶ ಶರಣರ ಗುದ್ದಿಗೆಗೆ ದರ್ಶನಕ್ಕೆ ಹೋಗಬೇಕೆಂದು ಮಾಡಿದ್ದೆ. ಮೊದಲು ಸ್ವಾಮಿಗಳನ್ನು ಕಂಡು ಮತ್ತು ಗದ್ದುಗೆ ದರ್ಶನ ಪಡೆಯುತ್ತೇನೆ. ಈ ಸ್ವಾಮಿಗಳು ಈ ವಿರಕ್ತ ಮಠಕ್ಕೆ ಬರೋದಕ್ಕಿಂತ ಮೊದಲೇ ನನಗೆ ಪರಿಚಯ. ಈ ದಾವಣಗೆರೆ ವಿರಕ್ತ ಮಠಕ್ಕೆ ಬರಮಾಡಿಕೊಂಡವರೇ ನಾವು. ಅವರಿಗೆ ಗೊತ್ತಿರುತ್ತೆ, ವಿಚಾರವನ್ನು ತಿಳಿಸುತ್ತೇನೆ, ಅವರಿಗೆ ಅದು ನೆನಪಿಗೆ ಬರುತ್ತದೆ. ಅವರಿಗಿಂತ ಮೊದಲು ಬಸವಜಯ ಮೃತ್ಯುಂಜಯ ಸ್ವಾಮಿಗಳು ಅಂತ ಇದ್ದರು. ಅವರಿದ್ದಾಗಿನಿಂದ ನಮ್ಮ ವಿರಕ್ತ ಮಠದಲ್ಲಿ ನಂಟು. ಆಮೇಲೆ ಅವರು ಈ ಬಸವಪ್ರಭು ಸ್ವಾಮಿಗಳು ದಾವಣಗೆರೆಯಲ್ಲಿ ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮವನ್ನು ಮಾಡಿದಾಗ ಆ ಕಾರ್ಯಕ್ರಮದ ನಿರೂಪಣೆ ಜವಾಬ್ದಾರಿಯನ್ನು ಹೊತ್ತಿದ್ದೆ. ಈ ಎಲ್ಲ ನೆನಪುಗಳು ನಾ ಈ ಮಠಕ್ಕೆ ಬಂದಾಗ ಮರುಕಳಿಸುತ್ತೇವೆ. ಎಲ್ಲ ರೀತಿಯಿಂದ ಮಠದ ಒಂದು ಹಿರಿಮೆ ಗರಿಮೆ ಸಾಕಷ್ಟು ಬೆಳೆಯಲಿ, ಭಕ್ತಾದಿಗಳು ಇದೇ ರೀತಿ ಹರಿದು ಬರಲಿ. ಇಲ್ಲಿ ನೋಡಿ, ಜಾತ್ಯತೀತವಾಗಿ ಹಿಂದೂ ಧರ್ಮ ಅಲ್ಲ, ಮುಸ್ಲಿಂ ಧರ್ಮದಲ್ಲ, ಎಲ್ಲ ಧರ್ಮದವರು ಈ ಮಠಕ್ಕೆ ಭೇಟಿ ಮಾಡುತ್ತಿದ್ದಾರೆ. ಇಲ್ಲಿ ಹೇಳಬೇಕೆಂದರೆ ನಾವು ನಿಜವಾದ ತತ್ವವನ್ನು ಕಾಣುತ್ತೇವೆ. ಈಶ್ವರ ಅಲ್ಲ ತೇರೋ ನಾಮ್ ಸಬಕೋ ಸನ್ಮತಿ ದೇ ಭಗವಾನ್ ಎನ್ನುವ ಒಂದು ಸಂದೇಶವನ್ನು ಈ ಮಠ ಸಾರುತ್ತಿದೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.